ನಿನ್ಗೇನು ಮಾನ ಮರ್ಯಾದೆ ಏನೂ ಇಲ್ಲ ಹಾಂ? ಈ ಕಡೆ ದೊಡ್ಡವ್ರ ಮೇಲೂ ಹಾಗೆ ಸಾಧಿಸ್ತೀಯ, ಈ ಕಡೆ ಎಳೆ ಕಂಡಗಳ ಮೇಲೂ ಹಾಗೆ ಸಾಧಿಸ್ತೀಯ. ಏನು ನೀನು ಮಕ್ಳೆತ್ತಳ ಇಲ್ಲ ಏನು ಗೊತ್ತೇನ್ಸ ನೀನು? ಏನು ಹಂಗೆ ಮಾತಾಡ್ತಾ ಇದೆಯಾ? ಎದ್ರು ಮಾತಾಡ್ತೀಯ ಎದ್ರು ಬಾರ್ಸ್ಬಿಡ್ತೀನಿ ನೋಡ್ಕೊ. ಏನಂತ ತಗೊಂಡು ಮಕಾಮುತ್ತಿ ನೋಡ್ದಿರೋ ಬೊಟ್ಟು ಬಿಡ್ತೀನಿ ನೋಡ್ಕ. ಕತ್ತೆಲ್ಲ ಹೊಡಿನ ತಗೊಂಬಂದು ಏನೇ ನೀನು ಬಂದಿರೋದು? ಬರ್ಬಾರ್ದು ರೋಗ ಏನು ಬಂದಿರೋದು ನಿಂಕ? ನಾನೇ ತಪ್ಪು ಮಾಡ್ತೀನಿ ಅಂತ ನಾನು ನೋಯ್ತಾ ಇದೆಯಾ? ಹಾಂ ಹುಚ್ಚು ಬಾಯಿ, ನಾಚಿಕೆ ಆಗಲ್ಲ. ಇಷ್ಟು ವಯಸ್ಸಾಗಿ ಗಣಕೈಲಿ ಏಟಿಗಿತ್ತೀನಕ್ಕ. ಮಗು ಮೇಲೆ ಯಾಕೆ ಕೈ ಮಾಡಿತ್ತು ನೀನು? ಯಾಕೆ ಕೈ ಮಾಡಿದೆ ಮಗು ಮೇಲೆ? ಹಿಂದೆ ಮುಂದೆ ಇಲ್ದಿರೋರ ಮೇಲೆ ಇರೋ ಪ್ರೀತಿ ನನ್ನ ಮೇಲೆ ಇಲ್ಲ ನಿಂಕ. ಮುಚ್ಚು ಬಾಯಿ, ಮುಚ್ಚಬೇಕು ಬಾಯಿ. ಹಂಗೆಲ್ಲ ಮಾತಾಡ್ಕೊಡ್ತು ಅಂತ ಗೊತ್ತಾಗಲ್ಲ. ಎಷ್ಟೊತ್ತಿ ಹೇಳೋದು? ಎಷ್ಟೊತ್ತಿನ ಹೇಳೋದು ನಿಂಕ? ನಿನ್ನಂಗೆ ನಾನು ಒಂದು ಕಣಕ್ಕೆ ಬೆಣ್ಣೆ ಒಂದು ಕಣಕ್ಕೆ ಸುಣ್ಣ ಇಕ್ಕಲ್ಲ. ಅಲ್ಲೆಲ್ಲ ಭೂತಕ್ಕೆ ಬಾಯಕ್ಕೆ ಭಗವದ್ಗೀತೆ ಬರ್ತದಲ್ಲಪ್ಪ ಪರಮಾತ್ಮ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ನಾನು. ಹಾಂ ಸದ್ಯ ನೀನು ಮಾಡಿದ್ರೆ ಸಾಲದಮ್ಮ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ನಾನಾ? ನಿನ್ನ ಸೊಸೆ 15,000 ರೂಪಾಯಿ ಎತ್ಕೊಂಡು ಹೋಗೋಳೆ. ಅವ್ರ ಅಮ್ಮನ ಕೊಡಕ ಎಲ್ಲಿಂದ ಬಂತು 15,000 ರೂಪಾಯಿ? ನೀನು ತಾನೇ ಕೊಟ್ಟಿರೋದು. ಯಾವ ಸೊಸೆ? ಯಾರಮ್ಮನ್ಗ? ಹಾಂ ನಿನ್ನ ತಂಗಿ ಮಗಳು, ಈರಮ್ಮನ ಮಗಳು, ಚಿಕ್ಕವನೆಲ್ರು. ಸುಳ್ಳು ಮಾತಾಡಿದ ಕಾಪಾಳಕ್ಕೆ ಹೊಡಿತೀನಿ ನೋಡ್ಕ. ಬಾಯಾಗಿ ನಲ್ಲುಗೆಲ್ಲ ತುಪ್ಪು ಅಂತ ಕೂತು ಹೋಗ್ಬಿಡ್ಬೇಕು. ನಾನೇ ಹೋಗಿ ಕೊಟ್ಟಿದ್ನಿ 15,000 ರೂಪಾಯಿ. ಹಾಂ ಯಾವಾಗ ಕೊಟ್ಟಿದ್ದೀನಿ ನಾನು? ಸುಳ್ಳು ಹೇಳ್ಬೇಡ. 100 ರೂಪಾಯಿ ಕೊಡ್ಬೇಕಂದ್ರೆ 100 ಕಾರಣ ಕೇಳ್ತೀಯ. ಇವಾಗ ನಿನ್ನ ಸೊಸೆ 15,000 ರೂಪಾಯಿ ಎತ್ಕೊಂಡು ಹೋಗೋಳಲ್ಲ. ಹಾಂ ಏನೋ ಅರ್ಜೆಂಟ್ ಕೆಲ್ಸದ ಮೇಲೆ ಅವ್ರು ಹೋಗವ್ರೆ. ಬಾಯಿ ಮುಚ್ಕೊಂಡು ನಿನ್ನ ನಡಿ. ಏನು ಅಂತ ಅರ್ಜೆಂಟ್ ಕೆಲಸ? ಅದೆಲ್ಲ ನಿಂಗೆ ಕೇಳೋಕ್ಕಾಗಲ್ಲ. ಒಂದೊಂದು ಮಾತು ನಿಂಗೆ ಕೇಳಬೇಕು, ಒಂದೊಂದು ಮಾತು ನಿಂಗೆ ಕೇಳ್ಕೊಡ್ತು ಆಯಿತಾ? ನಾನು ಚಿಕ್ಕವನಿಗೆ ಫೋನ್ ಮಾಡಿದ್ನಿ. ಎಲ್ಲಿದ್ಯಾ ಅಂದೆ. ಹಿಂಗೆ ಊರು ಬರ್ತಾ ಇದ್ದೀರಪ್ಪ ಅಂತಂದ. ಹಂಗೆ ಪಕ್ಕದೂರಾಗ ಹೋಗಿ ಅವನು ಎಳ್ನೀರನು 30,000 ರೂಪಾಯಿ ಕಮ್ಮಿನೋ ಕೊಟ್ಟವನೆ. ಹೋಗಿ ಹಂಗೆ ಈಸ್ಕೊಂಬ ಅಂತ ಹೇಳ್ದೆ. ರಾಮನ್ನು ಈಸ್ಕೊಂಡು ಹೊರಟು ಬರ್ತಾವ್ರೆ. ನೀನು ಬಾಯಿ ಮುಚ್ಕೊಂಡಿರು. ಏನಕ್ಕೆ ಹೋಗಿದ್ಲು ಅಂತ ನನ್ಕ ತಿಳಿಬೇಕಂದ್ರೆ ತಿಳಿಬೇಕು. ಅದೆಲ್ಲ ಬೇಕಾಗಿಲ್ಲ ನಿಂಕ. ಏನಪ್ಪ ದೊಡ್ಡ ಮನುಷ್ಯ, ಏನೋ ಸಮಾಚಾರ? ಹಾಂ ಏನಿಲ್ಲಪ್ಪ. ಏನಪ್ಪ ನಿನ್ನ 2ನೇ ಹೆಂಡತಿ ಸಮಾಚಾರ ಏನಾಯ್ತು? ಅವನು ಮಾಧುನ ಕರ್ಕೊಂಡೋಗಿ ಇಕ್ಕೊಂಬಿಟ್ಟವನಪ್ಪ. ಅದೆಲ್ಲಿ ಕರ್ಕೊಂಡೋಗಿ ಇಕ್ಕೊಂಡವನು ನಂಗೆ ತಿಳಿದು. ನೀನು ಏನ್ರು ಬೇಕಂದ್ರೆ 20 ಲಕ್ಷ ರೂಪಾಯಿ ದುಡ್ಡು ತಗೊಂಬಂದು ಕೊಟ್ಬಿಟ್ಟು ಕರ್ಕೊಂಡೋಗು ಅಂತ ಹೇಳ್ತಾವನೆ. ಅಲ್ಲೇ ಪರವಾಗಿಲ್ಲ, ಒಳ್ಳೆ ಐಡಿಯಾನೇ ಹಾಕವನೆ. ನೀನು 20 ಲಕ್ಷ ಕೊಡಲ್ಲ, ನೀನು ಹೆಂಡತಿ ಬರಲ್ಲ. ಹಾಂ ಅಲ್ಲ ದೊಡ್ಡನೆ, ನಾನು ಒಂದೇ ಒಂದು ಮಾತು ಹೇಳ್ತೀನಿ. ತಂದೆ ಸ್ಥಾನದಾಗಿದ್ದು ನೀನು ಅರ್ಥ ಮಾಡ್ಕೊಂಡಂಗಿದ್ರೆ ಮಾಡ್ಕೊ, ಇಲ್ಲ ಅಂತಂದರೆ ಬಿಟ್ಟಾಕು. ಇಷ್ಟೆಲ್ಲ ಆದಮೇಲೆ ಆ ಹೆಣ್ಣಿನ ಸವಾಸ ನಿನಗೆ ಬೇಕೇನಾ? ಅವಶ್ಯಕತೆ ಐತೇನಾ ನಿಂಕ? ಹಾಂ ಇಷ್ಟೆಲ್ಲ ರಚಿ ರಾಮಾಯಣ ಆದಮೇಲೆ ಹೆಂಗೋ ಕರ್ಕೊಂಬಂದಿಕ್ಕಂತೀಯ ನೀನು ಜೊತೆಗ? ಹಾಂ ಹೆಂಗೋ ಸಂಸಾರ ಮಾಡ್ತೀಯ ನೀನು? ಲೈ ಹೂನಾ ನಿಮ್ಮ ಅಪ್ಪನ ಹೇಳ್ತಾ ಇರೋದು ನಿಜನೇನಾ? ಅದು ಹೆಂಗೆ ಕರ್ಕೊಂಬತ್ತೀಯ ಅವಳನ್ನ? ಹಾಂ ನಮ್ಮನೆಗಂತೂ ಬೇಡಪ್ಪ, ನಮ್ಮನೆಗಂತೂ ಬೇಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದೊಡ್ಡನೆ. ನೀನು ಬೇಕಾದ್ರೆ ಅವಳಿಂದ ಎಲ್ಲನ ದೇಶಾಂತರ ಹೊರಟೋಗ್ಬಿಡು. ಆದರೆ ಅವಳು ಮಾತ್ರ ನಮ್ಮ ಮನೆ ಹೆಜ್ಜೆ ಇಕ್ಕೋಕ್ಕಾಗಲ್ಲಪ್ಪ. ಊರಾಗಿನ ಜನ ನೆಗಿತಾರೆ. ಅವನ ಜೊತೆಗೆ 2 ದಿನ ಸಂಸಾರ. ಇವಾಗ ಇಲ್ಲಿಗೆ ಬಂದವಳೆ. ಇದೆಲ್ಲ ರಾಮಾಯಣನೋ? ಬೇಡ ದೊಡ್ಡನೆ. ಹೋಗಂಗಿದ್ರೆ ನೀನೇ ಮನೆ ಬಿಟ್ಟು ಹೊರಟೋಗ್ಬಿಡು. ನಮ್ಮ ಮನೆಗೆ ಮಾತ್ರ ಅವಳು ಬರೋದು ಬೇಡ. ಅದಕ್ಕೆ ಬಿಡಮ್ಮ, ನಾನು ಸುಮ್ಮನೆ ಆಗೋಗಿದ್ದೀನಿ. ಏನು ಅವನಿಗೆ 20 ಲಕ್ಷ ಕೊಟ್ಟು ಕರ್ಕೊಂಬರೋದು ಬೇಕಾಗಿಲ್ಲ. ನಾನು ಅದಕ್ಕೆ ಸುಮ್ಮನೆ ಆಗೋಗಿದ್ದೀನಿ. ಏನಕ್ಕೆ ಅವಳು ಸುದ್ದಿ ಅಂತ ನನ್ನ ಪಾಡಕ್ಕೆ ನಾನು ಆರಾಮಾಗಿರ್ತೀನಿ. ನೋಡು, ಮನೆಗೆ ಮುಚ್ಚಿಟವಾಗಿ ಹೆಂಡ್ತಿಯವಳೆ ಆಗ ಕಂದನದೆ. ಅದನ್ನು ನೋಡಿಕೊಂಡು ನೀನು ಆರಾಮಾಗಿರಪ್ಪ. ನಿನ್ನ ಜೀವನ ನೀನು ಮಾಡ್ಕೊಂಡು ಮರ್ತ್ಬಿಡಪ್ಪ ಅವಳನ್ನ. ಮರ್ತ್ಬಿಡ. ಅಡುಗೆ ಕೆಟ್ಟೋದ್ಮೇಲೆ ಅಷ್ಟೇನಪ್ಪ. ಹೋಗಿ ಇನ್ನೊಂದು ಆಗ್ತದೆ. ಇಲ್ಲ ನಾನು ಸರ್ ಮಾಡ್ತೀನಿ ಆ ಅಡುಗೆನ, ಎಲ್ಲರೂ ತಿನ್ನೋಂಗೆ ಮಾಡ್ತೀನಿ ಅಂತ ಹೋಗಿ ಅದಕ್ಕೆ ಇನ್ನಷ್ಟು ಉಪ್ಪು ಹಾಕಿ, ಇನ್ನಷ್ಟು ಖಾರ ಹಾಕಿ, ಇನ್ನಷ್ಟು ಮಸಾಲೆ ಹಾಕಿದ್ರೆ ಏನಾಗ್ತದೆ? ರೋಸ್ಟ್ ಆಗ್ತದೆ. ರೋಸ್ಟ್ ಆದರೆ ಎಷ್ಟನ್ನ ತಿನ್ನೋಕ್ಕಾಗ್ತದಾ? ಹಾಂ ಅಯ್ಯೋ ಹುಚ್ಚು ನನ್ನ ಮಗನೇ. ಆ ಸಿಕ್ಕೊಂಡ್ಕಿರೋ ಬುದ್ಧಿ ನಿಂಗಿಲ್ಲಲ್ಲೋ. ಯಾಕೋ ದೊಡ್ಡೋನೆ? ಏನ ಮಗನೇ? ಒಂದು ಬಿಟ್ನಲ್ಲ ನೋಡು, ನೀನು ಅಳ್ತಾ ಇದೆಯಾ? ನೀನು ಇವಾಗ ನೆಗಿಬೇಕು. ಅಂಬುಜ ಅಳ್ಬೇಕು. ನೆಗಿತೀರ ನೋಡಿ ಇಬ್ರು ಹಂಗೆ ನಿಂತ್ಕೊಂಡಿರೋದ? ನೆಗಿರಿ ಇಬ್ರುನ. ಹಿಂಗೆ ಹೇಳೋದು. ಯಾವಳ ಜಾನ್ಕಿ ರಗಡ್ನಾಗ ತಂಗಿಯಾಗಿರ್ತೀಯಲ್ಲ ನೀನು ಏನಕ್ಕೆ ತಂಗಿಯಾಗಿರ್ತೀಯ? ಅವಳೇನ ರಗಡ್ನಾಗ ತಂಗಿಯಾಗಿರ್ತಾಳೆ, ನೀನು ಏನಕ್ಕೆ ತಂಗಿಯಾಗಿರ್ತೀಯ? ಅಯ್ಯ ನಿನ್ನ ಮಕ್ಕ ನಡಿ ಒಳಕ, ನಡಿಯ ಒಳಕ. ನಿನ್ನಂತೂ ಸುಮ್ಮನೆ ಬಿಡಲ್ಲ. ನೀನು ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ. ನಿನ್ಗೆ ಏನಾರ ಒಂದು ಗತಿ ಇಡಿಸ್ತೀನಿ. ಇಡ್ಸಿದ್ಯಾ ನಡಿ, ಬಾಯಿ ಮುಚ್ಕೊಂಡು. ಚಿಕ್ಕವನ ಹತ್ರ ಬಾಯಿ ಬಿಡ್ಸ್ಕೊಂತೀನಿ ನಾನು. ಏನಕ್ಕೆ ಹೋಗಿದ್ದು ಎತ್ತೋಗಿದ್ದು ಅಂತ ಬಾಯಿ ಬಿಡ್ಸ್ಕೊಂತಿದ್ರೆ ಅವಾಗ ಕೇಳು. ಒಂದೇ ಒಂದು ಮಾತು ಮನೆಗೆ ದೊಡ್ಡವಳವಳೆ ನಮ್ಮ ಅತ್ತೆ ಕೇಳ್ಬಿಟ್ಟು ಹೋಗ್ಬೇಕು. ಇಲ್ಲ ನಮ್ಮ ಮಾವನ ಎತ್ತೋ ಹೋಗೋನೆ, ನಮ್ಮ ಮಾವನ ಕೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಜ್ಞಾನ ಬೇಡ. ಚಿಕ್ಕವನ್ ಫೋನ್ ಮಾಡಿದ್ನು ನಂಕ, ಅಪ್ಪ ಹಿಂಗೆ ಓದ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು. ನಾನು 30,000 ಕಮ್ಮಿ ಬಿದ್ದಿತ್ತಲ್ಲ, ಹೆಂಗೋ 4 ಗಂಟೆ ಓದ್ತಾ ಇದೆಯಪ್ಪ, ಹೋಗಿ ಹಂಗೆ ಇಸ್ಕೊಂಬಂದ್ಬಿಡು ಅಂತ ಹೇಳಿದ್ನಿ. ಹೇಳಿದ್ರು ನಂಕ.
ನಿಂಗೆ ಕೇಳೋಕ್ಕೇನೋ ಇಷ್ಟ ಇರಲಿಲ್ಲ, ನನಗಂತೂ ಹೇಳಿದ್ರು. ಹಾಂ, ಏನಕ್ಕೆ ಹೋಗಿರೋದು? ಹೇಳಿದ್ನಲ್ಲ ಆವಾಗ, ಒಂದೊಂದು ವಿಷಯ ಹೇಳ್ಬೇಕು, ಒಂದೊಂದು ವಿಷಯ ಹೇಳ್ಕೊಡ್ದು ಅಂತ. ನಡಿ ಒಳಕ. ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಬಿಡಬೇಡ, ನಡಿ. ಅರ್ಥ ಆಯ್ತೇನೋ? ಇಲ್ಲ ಹೇಳಪ್ಪ, ಮರ್ತು ಬಿಟ್ಟಿದ್ದೀನಿ ನಾನು. ನಾವು ಕರ್ಕೊಂಡು ಇಕ್ಕೊಂಡ್ಮೇಲೆ ಇನ್ನು ಯಾಕೆ ಸುಮ್ಮನೆ, ನನಗೂ ಮುಂಚೆ ಕೆಟ್ಟೋಯ್ತು. ಸರಿ, ನಡಿ ಒಳಕ, ನಡಿ ಒಳಕ. ಇಲ್ಲ ಎಷ್ಟು ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ಹೋಗು. ನಾನು ಬಾಯ್ ಮಗ್ನೆ, ಮಗ್ನೆ ನಿಮ್ಮ ಅಮ್ಮನ ಜ್ಞಾಪಕ ಬರ್ತಾ ಇಲ್ಲ ನಿಂಕ? ಹಾಂ, ನಿಮ್ಮ ಅಮ್ಮನ ನೋಡ್ಬೇಕು ಅನಿಸ್ತಾ ಇಲ್ಲ? ಅವ್ರು ಸರೋಜಮ್ಮನಪ್ಪ. ಗೀತಾ ನಿಮ್ಮ ಅಮ್ಮನ. ಹಾಗಾದ್ರೆ ಗೀತಮ್ಮನ್ ಬೇಡ? ನೀ ನನ್ನ ಮಗನ್ ಬೋಲ್ ನನ್ನ ಮಗನೇ. ಏನು ಕಮ್ಮಿ ಆಗಿಲ್ಲಪ್ಪ. ಅಲ್ಲ ಏನು ಇದ್ಕಂದ್ರೆ ಅವನೇ ನಂಗೆ ಅಮ್ಮನ್ ಬೇಡ ಅಂತವನೆ. ಇನ್ನು ನಾನು ಅವನ ಜೊತೆಗೆ ಹೋಗಿಲ್ಲ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಸುಮ್ಮನೆ ಮನೆಗೆ ಎಲ್ಲರಿಗೂ ನೆಮ್ಮದಿ ಕೆಡಿಸ್ಕೊಂಡು ನಾನು ನೆಮ್ಮದಿ ಕೆಡಿಸ್ಕೊಂಡು ಯಾಕೆ ಬೇಕು ಅವಳು ಸುದ್ದಿ ನಂಗೆ? ಹಾಂ, ಅವಳು ಪಾಡ ಅವಳದು, ನನ್ನ ಪಾಡು ನಂದು. ಬಿಟ್ಟಾಕತ್ತ ಅವಳ ಕತೆ, ಇನ್ನೇನು ಬೇಕು ನಂಗೆ? ಅಲ್ಲ ಯಾಳಾದನು ಎಲ್ಲಿ ತಂದು ಬಿಟ್ಟವನು? ಹಾಂ, ಇದೇನಿದು ಅಡಿಕೆ ತೋಟ ಆಯ್ತಲ್ಲ? ಹಾಂ, ಸುತ್ತಮುತ್ತ ಬರೀ ತೋಟಗಳೇ. ಅಕ್ಕ ಅಕ್ಕ, ಯಾವೂರಕ್ಕ? ಇದೇನಕ್ಕ ಇಲ್ಲಿದ್ದೀರಿ? ಯಾವೂರು ಅಕ್ಕ? ಅಕ್ಕ ಇದು ಯಾವೂರಕ್ಕ? ಇದಾ ಬಂಡೆಹಳ್ಳಿ ಅಂತ. ಬಂಡೆಹಳ್ಳಿ ಇದು ಯಾವ ಊರಕ್ಕ? ಇದೇನು ಹೊಸ್ದಾಗದಲ್ಲ ಊರ ಹೆಸರು? ಹೌದಾ, ಇದು ನಮ್ಮದೇ ಊರು ಅಲ್ಲಕ್ಕ. ನಿಮ್ಮದೇ ಸರಿ. ಈ ಸಿಟಿ ಯಾವ್ದು ಬರ್ತೈತೆ? ಸಿಟಿ ಅಂದರೆ ಅಕ್ಕೋ, ಇವಾಗ ಬೆಂಗಳೂರು ಅಂಥದ್ದೆಲ್ಲ ದೊಡ್ಡ ದೊಡ್ಡ ಊರುಗಳವಲ್ಲ, ಅಂಥದ್ದು ಇಲ್ಲಿ ಯಾವ ಊರು ಬರ್ತದೆ? ಓ ಸರಿ. ಇಲ್ಲೇ ಹತ್ರ ನಮ್ಗೆ ಹೈದ್ರಾಬಾದು. ಇದೇನಕ್ಕ ಹಿಂಗೆ ಹೇಳ್ತಾ ಇದೆಯಾ? ಯಾಕಕ್ಕ? ಯಾವ ಊರಕ್ಕ? ಹಾಂ, ಕನ್ನಡ ಚೆನ್ನಾಗಿ ಮಾತಾಡ್ತೀರಿ? ಹ್ಞೂ, ಕನ್ನಡದವ್ರು ನಾವು ಕನ್ನಡದವ್ರೆ. ನಾವು ಕರ್ನಾಟಕದವರು. ಇಲ್ಲೇ ಆಂಧ್ರಕ್ಕೆ ನನಗೆ ಕೊಟ್ಟಿರೋದು. ನನಗೆ ಕನ್ನಡನೇ ಮಾತಾಡೋದು ನಾನು, ತೆಲುಗೆಲ್ಲ ಬರಲ್ಲ ನಂಗೆ. ಯಾವ ಊರು ನಿಮ್ಮದು? ಅಕ್ಕೋ, ನಾವು ನಂದಿ ಬೆಟ್ಟ ಕೇಳಿದ್ಯಲ್ಲ, ಅಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ನಂದಿ ಬೆಟ್ಟ. ಗೊತ್ತು ಹೇಳು. ಅಲ್ಲಿ ಒಂದು ಹಳ್ಳಿ ಅಕ್ಕ ನಮ್ಮದು. ನಾನು ನಮ್ಮೂರ್ಗೆ ಹೋಗ್ಬೇಕಕ್ಕ. ಇಲ್ಲಿ ಜೊತೆಗಿದ್ನಲ್ಲ ಆಯಪ್ಪನಲ್ಲಿ. ಯಾರ ಅಯ್ಯಪ್ಪನು? ಅಯ್ಯಪ್ಪನು ನಮ್ಮ ಯಜಮಾನ್ರಕ್ಕ. ನಿಮ್ಮ ಯಜಮಾನ್ರ ಜೊತೆಗಿರಕ್ಕೇನಂತೆ? ನೀನ್ಯಾಕೆ ನಿಮ್ಮ ಯಜಮಾನ್ರನ್ನ ಬಿಟ್ಟು ಹೋಗ್ಬೇಕು? ಅಯ್ಯೋ, ಅದೆಲ್ಲ ಹೇಳೋಕ್ಕಾಗಲ್ಲಕ್ಕ. ನಮ್ಮ ಯಜಮಾನ್ರು ನಂಗೆ ಬಲೆ ಕಾಟ ಕೊಡ್ತಾವನ. ಇಲ್ಲಿ ಕರ್ಕೊಂಬಂದು ನಾನು ಹೆಂಗನ ಮಾಡಿ ನಮ್ಮೂರ್ಗೆ ತಲುಪ್ಸಕ್ಕ. ನಾನು ನಮ್ಮೂರ್ಗೆ ಹೋಗ್ಬೇಕಕ್ಕ. ಇಲ್ಲಿಂದ ನೀನು ನಿಮ್ಮೂರ್ಗೆ ಹೋಗ್ಬೇಕಂದ್ರೆ ಒಂದು 3-4 ಸಾವಿರನ ಬೇಕು ಹೋಗೋಕ್ಕೆ. ಟಿಕೆಟು, ಬಸ್ಸು, ಅದು ಇದು, ಊಟ ಎಲ್ಲ. 2 ದಿವಸ ಆತೈತೆ ನೀನು ಅಲ್ಲಿಗೆ ಹೋಗಿ ಸೇರಿಸಲ್ಲಿ. ಅದ ದುಡ್ಡು ಇಲ್ಲಕ್ಕ, ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲಕ್ಕ. ಅಕ್ಕ, ನೀನು ಕಾಸು ಕೊಡಕ್ಕ. ನೀನು ಫೋನ್ ನಂಬರ್ ಕೊಡು, ನಾನು ಅಲ್ಲೋಗಿ ಫೋನ್ ಪೇ ಮಾಡಿಸ್ತೀನಿ. ನಮ್ಮ ಹತ್ರ ಎಲ್ಲ ಇಲ್ಲಕ್ಕ. ನಮ್ಮ ಹತ್ರ ಎಲ್ಲ ದುಡ್ಡಿಲ್ಲ. ಅಷ್ಟೊಂದು ದುಡ್ಡು ನಮ್ಮ ಕೈಲಿ ಬರ್ತೈತೆ? ನಾವು ಕೂಲಿನಲ್ಲಿ ಮಾಡಿ ಜೀವನ ಮಾಡೋರು. ಇಲ್ಲ ಏನೋ 50-100 ಕೊಡು ಅಂದರೆ ಕೊಡ್ತೀನಿ. ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲಕ್ಕ. ಸರಿ, ನಾನು ಓದ್ತೀನಕ್ಕ, ನನ್ನ ಕೆಲಸ ಅದೇ. ಅಯ್ಯೋ, ಇವನ್ ಮಗ ಮುಚ್ಚೋಗ. ಇದೇನಪ್ಪ ಆಂಧ್ರ ಬಾರ್ಡ್ರಾಗ ತಂದಿಕ್ಬಿಟ್ಟವ ನನ್ನನ್ನ. ಇವನಿಗೆ ಬಿಟ್ಟೋಗ. ಆನಂದ ಪರಮಾನಂದ. ಇವಳಾಕೆ ಹಿಂಗೆ ಬಂದು ನಿಂತೋಳೆ? ಲೇ ಗೀತಾ, ನೀನು ಬ್ಯಾಕ್ ಮಣ್ಣಾಕ ಏನೋ ಬಂದಿರೋದು? ಯಾಕೋ ನಾನು ನಿಲ್ತಂದಿಕ್ಕಿದ್ಯಾ? ಯಾವೂರ ಇದು? ನಾನು ನೋಡೋಕೆ ಮಾನವ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಟ್ಟರೆ ಸರಿ, ಇಲ್ಲ ಅಂದ್ರೆ ನಿಂಗೆ ಗ್ರಾಚಾರ ಬಿಟ್ಬಿಡ್ತೀನಿ. ಲೇ, ನೀನು ಎಷ್ಟು ಬಡ್ಕೊಂಡ್ರು ಅಷ್ಟೇನೆ. ನಿನ್ನ ಕೈಗೆ ಒಂದು ಮಗುನ ಕೊಡೋವರೆಗೂ ಇಲ್ಲಿಂದ ನಾನು ನಿನ್ನ ಕರ್ಕೊಂಡೋಗಲ್ಲ. ನಿನ್ನ ಕೈಗೆ ಒಂದು ಮಗು ಕೊಡಬೇಕು, ಆಮೇಲೆ ನೀನು ಇಲ್ಲಿಂದ ಕರ್ಕೊಂಡೋಗೋದು. ಅವನಿಗೆ ಫೋನ್ ಮಾಡಿದ್ದೆ, 20 ಲಕ್ಷ ಕೊಡ, ನೀನು ಎಂತಿಗೆ ಕರ್ಕೊಂಡೋಗ ಅಂತ. 20 ಲಕ್ಷ ಅಲ್ಲಲೇ, 20 ಪೈಸೆ ಕೊಡಲ್ಲ. ಅವಳು ನೀನಕ್ಕೆ ಹೋಗ ಅಂತ. ಇನ್ನು ನೀನು 20 ಲಕ್ಷ ಕೇಳಿದ್ರೆ ಅವನು ಎಲ್ಲಿಂದ ತಂದು ಕೊಡ್ತಾನೆ? ಅವ್ನಿಗೆ ಯಾರು ಕೊಡ್ತಾರೆ? ನೋಡ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಕರ್ಕೊಂಡೋಗಿ ನನ್ನನ್ನು ನಮ್ಮ ಮನೆಗೆ ಬಿಟ್ಟರೆ ಸರಿ. ಲೇ, ಹೇಳಿದ್ನಲ್ಲ, ಒಂದು ಮಗು ನಿನ್ನ ಕೈಗೆ ಕೊಡೋವರೆಗೂ ನಾನು ಇಲ್ಲಿಂದ ನೀನು ಕರ್ಕೊಂಡೋಗಲ್ಲ. ನಡಿ ಒಳಕ್ಕಂತ ಹೇಳ್ತಾ ಇರೋದು. ನಾನು ಯಾಕೆ ಒಳಕೋಗ್ಲಿ? ನಾನು ಬರಲ್ಲ, ಮನೆ ಒಳಕ್ಕೆ ಬರಲ್ಲ. ಇಲ್ಲೇ ಇರ್ತೀನಿ ನಾನು. ಮಳೆ, ಗಾಳಿ, ಕತ್ಲು, ಬೆಳಕು ಏನೇ ಬರಲಿ ಇಲ್ಲೇ ಇರ್ತೀನಿ ನಾನು. ಏನು ನಡಿಯಲೇ? ನಡಿಗೆ ಬಿಡೋ ನನ್ನ ಕೈನ, ಬಿಡು. ಬಾರ ನೀನು. ಲೇ, ಬಿಡ್ತೀಯೋ ಇಲ್ಲೋ? ಇದೇನು ಗಂಡ ಹೆಂಡತಿ ಅಂತೀರಿ, ಹಿಂಕಿತ್ಲೆ ಹಾಕ್ತೀರಿ? ಅಯ್ಯೋ, ಅವಳು ಹಂಗೆ. ಗಂಡ ಹೆಂಡತಿ ಅಂದಮೇಲೆ ಹೊಂದ್ಕೊಂಡು ಹೋಗ್ಬೇಕು. ಹೋಗಕ್ಕ ಮನೆ ಒಳಕ್ಕೆ. ಅಣ್ಣ ಹೇಳ್ತಾವನಲ್ಲ ನಡಿ ಅಂತ. ನೀಕೇನು ಕಮ್ಮಿ ಮಾಡೋನೆ? ಬ್ಯಾಗಿಗೆ ತಗೊಂಬಂದು ಹಾಕ್ತಾವನಲ್ಲ. ಹಾಂ, ನಿನ್ನ ಜೊತೆಗೆ ನಾನು ಕೆಲ್ಸಕ್ಕೆ ಬರ್ತೀನಿ. ನನ್ನನ್ನು ಕರ್ಕೊಂಡೋಗು. ನನಗೆ ಇವ್ನ ಜೊತೆಗಿರೋಕೆ ಇಷ್ಟ ಇಲ್ಲ. ಲೇ, ನೀನೇನೆ ಕೂಲಿ ಮಾಡೋಂತ ಹಣೆ ಬರ ನಿನ್ಕೇನೆ ಬಂದೈತೆ. ನಾನು ಸಾಕ್ತೀನಿ, ಬಾರ. ನೀನು ರಾಣಿ ನೋಡ್ಕೊಂತೀನಿ. ಲೈ, ನಡಿಯ ನೀನು. ನಾನು ಕರ್ಕೊಂಡೋಗಿ ಬಿಡ್ತೀಯ? ಬಿಡಲ್ಲ. ಇಲ್ಲ, ಆಗಲ್ಲ, ಕರ್ಕೊಂಡು ಹೋಗಲ್ಲ.
ನಿನ್ನ ಕೈಗೆ ಒಂದು ಮಗು ಕೊಡಬೇಕು, ಆಮೇಲೆ ಕರ್ಕೊಂಡು ಹೋಗ್ಬೇಕು. ನೋಡುವ, ನನ್ನ ಕೆಳೆಯ ಕಂದಿನವನೇ, ಅವನು ನಾನಿಲ್ಲ ಅಂತ ಹೇಳ್ತಾ ಇರ್ತಾನೆ. ಸುಮ್ಮನೆ ನೀನು ಕರ್ಕೊಂಡೋಗ್ಬಿಟ್ರೆ ಸರಿ. ಲೇ, ನಾನು ನಮ್ಮೂರನ್ನು ಕಳ್ಸಿದ್ನಿ ಹೋಗಿ, ಅವ್ನು ನಿನಗೆ ಜ್ಞಾಪಕನೇ ಮಾಡ್ಕೊಳಲ್ಲಂತೆ. ಯಾರು ನಿಮ್ಮ ಅಮ್ಮನ ಅಂತಂದ್ರೆ ಸರೋಜಮ್ಮನ, ನಮ್ಮ ಅಮ್ಮನ ಗೀತಮ್ಮನ, ನಮ್ಮ ಅಮ್ಮನಲ್ಲ ಅಂತಾನಂತೆ. ನಡಿಯೇ ನೀನು, ನಡಿಯೇ. ಏನಮ್ಮ ಸಮಾಚಾರ? ಏನು ಇಲ್ಲ ನಾವು ನನ್ನ ನಡಿ ಬಂದ ನಡಿ ನಡಿ. ನಿನ್ ಬೈಕ್ ಮಣ್ಣಕ್ಕ ನೀನು ಹೊಟ್ಟೆ ಉದ್ದೋಗ. ಇರ್ಲಿ, ನಡಿಯಲೇ, ನಡಿಯೇ. ಬಾವಾ ಬಾವಾ, ನಮ್ಮ ಅಮ್ಮನವ್ರ ಮನೆ ಕಟ್ತಾವ್ರಲ್ಲ, ಅದಕ್ಕೆ ಕಾಸು ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ಟೇ ಇಲ್ಲ. ಇಷ್ಟು ದಿನ ಆಯ್ತು. ನೀವು ಅಮ್ಮನವ್ರ ಮನೆ ಕಟ್ತಾ ಇರುತ್ತಾನಮ್ಮ. ನೀವು ಅಮ್ಮನವ್ರಿಗೆ ಕಾಸು ಬೇಕಂತಂದ್ರೆ ಬಂದು ಕೇಳ್ತಾರೆ, ದುಡ್ಡು ಬೇಕು ಅಂತಂದ್ಬಿಟ್ಟು. ನೀನು ಕೇಳ್ತಾ ಇದೀಯಾ? ಬರ್ತಾರೆ ಬಿಡು ಅವರು. ಅದೇ ನಮ್ಮೂರು ದಾರಿ ತಿಳಿದ, ನಮ್ಮನೆ ದಾರಿ ತಿಳಿದ. ಹಾಂ, ಬರ್ತಾರೆ. ಬಂದ ಮೇಲೆ ಕೊಡ್ತೀನಿ ಬಿಡು ಅವ್ರು ಕೇಳಿದಾಗ. ಅಲ್ಲ ಬಾವಾ, ಅವ್ರು ಕೇಳೋಕೆ ಮುಂಚೆನೇ ನಾವೇ ತಗೊಂಡೋಗಿ ಕೊಡೋಣ ಅಂತ. ಅದೇ ಚೆನ್ನಾಗಿತ್ತದಲ್ಲ. ನೋಡಮ್ಮ, ಸುಮ್ಮನೆ ಪದೇ ಪದೇ ಹೇಳಿದ್ನೇ ಹೇಳ್ಬೇಡ್ರಿ. ಅವ್ರು ದುಡ್ಡು ಬೇಕು, ದುಡ್ಡು ಅವಶ್ಯಕತೆ ಇತ್ತಂದರೆ ಅವ್ರು ಬಂದು ಕೇಳ್ತಾರೆ. ಅವ್ರು ಬಂದು ಕೇಳಿದಾಗ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ನೀವು ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು, ನೀವು ಹಂಗೆ ಹೇಳಬೇಕು, ಹಿಂಗೆ ಹೇಳಬೇಕು ಅಂತ ಮಾತಾಡೋಂಗಿಲ್ಲ. ಅವ್ರು ಬರಲಿ. ಈ ಸತಿ ಕಾಸು ಕೇಳಿದ್ರೆ ಬಂದು ನೀವೇ ನಮ್ಮ ಭಾವನ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳ್ರಿ. ಎಷ್ಟು ದುರಾಂಕರವಾಗಿ ಮಾತಾಡ್ತಾನೆ ನೋಡು. ಇವನಿಗೆ ಇಷ್ಟು ದುರಾಂಕರ ಇರೋದಕ್ಕೆ ಇನ್ನೂ ಎಂಟ್ರು ಸಿಕ್ಕಿಲ್ಲ ಇವನ್ಕ. ಹೆಂಗೆ ಮಾತಾಡ್ತಾನೆ ನೋಡು. ಏನು ಸಹಾಯ ಮಾಡಿದ್ರೆ ಏನಾಗ್ಬಿಡ್ತು? ಏನು ದೊಡ್ಡಕ್ಕಿಲ್ಲ ಅನ್ಸುತ್ತೆ ದುಡ್ಡು. ಕೊಟ್ಟ ದುಡ್ಡು ಕೊಡ್ತಾನ ಬಿಡ್ತಾನ? ನಿಂಗೆ ಯಾಕ ಊರ್ಕೋತೀನಿ ಅಂತ ಎದುರಾಡ್ತಾ ಇದ್ದೆ ನಾನು? ಅದೆಲ್ಲ ಕೇಳಿಲ್ಲ ನಿನ್ನ. ದುಡ್ಡು ಕೊಟ್ಟ ಭಾವನು ಅಂತ ಕೇಳಿದೆ. ಅದೆಲ್ಲ ಕತೆ ಕಟ್ಕೊಂಡು ನಿನ್ಕೇನಾಗಬೇಕು? ಊರ್ಕೋತೀನಿ ಅಂತ ಎದುರಾಡ್ತಾ ಇದ್ದಲ್ಲ, ಊರ್ಕೋಗಿಲ್ಲ ನೀನು. ಆ ಕತೆ ಕಟ್ಕೊಂಡು ನಿನ್ಕೇನಾಗಬೇಕು? ನನಗೆ ಬ್ಯೂಟಿ ಪಾರ್ಲರ್ ಕಾಸು ಕೊಡಿಲ್ಲ, ಇನ್ನು ಇವಳು ಮನೆ ಕಟ್ಟಕ್ಕೆ ಕಾಸು ಕೊಡ್ತಾನೆ. ಇವಳು ಮಕ್ಕ ನೋಡು. ಕುಡ್ಕೊಂತೀನಿ ನೋಡು. ಏನೇ ಅಂದೆ? ಏನಿಲ್ಲ, ನಿಂದೆಷ್ಟು ಅಷ್ಟು ನೋಡ್ಕೊ. ನಾನು ವಿಷಯಕ್ಕೆ ಬಂದಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಹೇಳ್ತಾ ಇದ್ದೆ ನನ್ನಿಂದ ನಾನು ಇರಲ್ಲ, ಊರ್ಕೋತೀನಿ ಅಂತ. ಇನ್ನು ಇಲ್ಲೇ ಇದೆಯಾ? ನಿಮ್ಮ ಅಪ್ಪನ ಮನೆಯಿಂದ ಎಷ್ಟು ಹೊತ್ಕೊಂಬಂದಿದ್ಯಾ ನೀನು? ಹಾಂ, ಇನ್ನು ಇಲ್ಲೇ ಇದೆಯಾ ಅಂತ ಕೇಳಕ್ಕೆ? ಎಷ್ಟು ಹೊತ್ಕೊಂಬಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ? ನಿಮ್ಮ ಅಪ್ಪನ ಮನೆ ಆಸ್ತಿ ಏನಾಯ್ತಾ ಇಲ್ಲೇ? ಅದನ್ನೇನಾದ್ರೂ ತಿಂತಾ ಇದ್ದೀನಾ? ನನ್ನ ಆಸೆಯ ಹೂವೆ, ಬೆಳದಿಂಗಳ ಚೆಲುವೆ, ಸೋತೆನು. ಲೇ ಶಾಲಿನಿ, ಏನೋ ಅದಾಗ್ಲೇ ಹಂಗೂರ್ ಬಿಡ್ತಾ ಇದ್ಯಾ? ಏನೋ ಅಕ್ಕನು ತಂಗಿ ಏನೋ ಪ್ಲಾನ್ ಆಗ್ತಾ ಇದ್ರೆ? ನೀನ್ ಇಟ್ಕೊಂಡು ಚಚ್ಚೋಣ ಅಂತ. ಚಚ್ಚಿದ್ಯಾ? ಎಲ್ಲ ನಮ್ಮ ಅಣ್ಣ ಕಾಸು ಕೊಟ್ಟನ? ನಿಂಕ ಕಾಸು ಇಲ್ಲ, ಕಟ್ರನೂ ಇಲ್ಲ. ಅವರೇ ಬಂದು ಕೇಳ್ಬೇಕಂತೆ. ನಮ್ಮ ಅಮ್ಮನು ನಮ್ಮ ಅಪ್ಪನೇ ಬಂದು ಕೇಳ್ಬೇಕಂತೆ, ದುಡ್ಡು ಕೊಡು ಅಂತ. ಆವಾಗ ಕೊಡ್ತೀನಿ ಅಂತಂದ. ಯಾವ್ರು ಈಗ ಬಿಡುವಿಲ್ಲ, ಇಟ್ಕಿಗ್ಲತ್ ಕೊಡೋದು, ಸಿಮೆಂಟ್ ಕಲ್ಸೋದು, ಮಳ್ಳೋರೋದು ಎಲ್ಲ ಐತೆ. ಕೇಳಿಸ್ಕ ನಮ್ಮ ಅಣ್ಣ ಹತ್ರ ನಿನ್ ಕಾಸು. ನೀನ ಕೇಳೋ, ನಿನ್ಕೇನು ಬಾಯಿಲ್ಲ? ನಾನು ಕೇಳಲ್ಲಮ್ಮ, ನಂಗೆ ತಿಕ್ಲು. ನೀನು ಹಿಂಗಿರೋದಕ್ಕೆ ನಿಮ್ಮ ಅಣ್ಣ ಹಂಗ ಆಡ್ತಾ ಇರೋದು. ಏನ್ರಿ ಅದು? ನೋಡ್ದತ್ತೆ, ಬಾವನ್ ಕಾಸು ಕೊಡಂದ್ರೆ ಎಷ್ಟು ಮಾತಾಡ್ತಾವನೆ. ಯಾಕೋ ಒಂದು ಜಾಸ್ತಿ ಆಗೋಯ್ತು ಮನೆಗೆ, ಜಾಸ್ತಿ ಆಗೋಯ್ತು ಒಂದು ಮನೆಗೆ. ಅವನಿಗೊಂದು ಗತಿ ಕಾಣಿಸ್ತೀನಿ. ಎಲ್ಲ ಬರತ್ನು ಬತ್ತಾವನೆ. ನಾನೊಂದು ಕೆಲಸ ಹೇಳ್ತೀನಿ, ನಿಮ್ಮಿಬ್ರು ಮಾಡಬೇಕು. ಏನು ಗೀನು ಅಂತ ಕೇಳ್ಕೊಡ್ದು. ನಾನು ಹೇಳಿದ ಕೆಲಸ ಮಾಡಬೇಕು. ನೀವಿಬ್ರು ನಡೀರಿ ಒಳಕ್ಕೆ. ನೋಡ, ರಾಮನ್ನ ಇಲ್ಲ ಅನ್ಸ್ಬಿಟ್ರಿ. ಇಲ್ಲ ಮನೆಗಿಲ್ಲ, ಎಲ್ಕೊ ಹೋಗೋನೆ. ಹಂಗಲ್ಲೋ, ಅವನನ್ನ ಸಾಯಿಸ್ಬಿಡ್ರಿ. ಏನು, ರಾಮಣ್ಣನ? ಅವನೇನು ನನ್ನ ಮಗನಲ್ಲ. ಅವನು ನನ್ನ ಸೌತಿ ಮಗನು. ಅವನು ಇದ್ರೆ ಎಷ್ಟು, ಹೋದ್ರೆ ಎಷ್ಟು. ರಾಮನ್ನ ಸಾಯಿಸ್ಬಿಟ್ರಿ. ನನ್ನ ಕೈಲಾಗಲ್ಲಮ್ಮ. ಸಾಯಿಸೋದು ಗೀಸೋದೆಲ್ಲ ನಮ್ಮ ಕಬ್ಬು ಬರಲ್ಲ. ನೀನೇ ಬೇಕಾರೆ ಹೋಗುವ. ಲೇ ಲಕ್ಷ್ಮಣ, ಬಾರ ಇಲ್ಲಿ. ಹೇಳಿದ ಮಾತು ಕೇಳಬೇಕು. ನಿಮ್ಮ ಅತ್ತೆಯವ್ರ ಮನೆ ಕಟ್ಟಕ್ಕೆ ದುಡ್ಡು ಬೇಕೋ ಬೇಡ? ಬೇಕು. ಅದಕ್ಕೆ ನಾನು ಹೇಳ್ದಂಗೆ ಕೇಳಬೇಕು. ನಾನು ಏನು ಹೇಳ್ತೀನೋ ಅದನ್ನೇ ಕೇಳಬೇಕು. ನೀನು ಅವನು ಭರತ್ ಇಬ್ರು. ಅವನಿಗೇನು ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಅವನು ಸತ್ರ ಯಾರು ಅಳಬೇಕು? ಆವಾಗ ದುಡ್ಡು ಕಾಸು ಮನೆ ಮಠ ಎಲ್ಲ ನಿಮ್ಮದೇ ಆಗ್ತದೆ. ಅವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಸರಿ, ಏನು ಮಾಡ್ಬೇಕು ಹೇಳು? ತಿರ್ಗಿ ಪೊಲೀಸರು ಬಂದು ಇಟ್ಕೊಂಡ್ರೆ? ಪೊಲೀಸವ್ರಿಗೂ ಯಾರಿಗೂ ತಿಳಿಕೊಡ್ದು. ಅವನನ್ನು ಕೊಲೆ ಮಾಡಿದ್ರೆ ತಾನೇ ಕೊಲೆ ಅಂತ ಬರೋದು. ನಾನು ಹೇಳ್ದಂಗೆ ಮಾಡ್ರಿ ನೀವು. ಏನು ಮಾಡಬೇಕು? ಅವನಿಗೂ ಒಂದ್ಸರಿ ನಿಂಗೂ ಒಂದ್ಸರಿ ಹೇಳೋಕ್ಕಾಗಲ್ಲ. ಅವನು ಬರಲಿ, ಇಬ್ಬರಿಗೂ ಹೇಳ್ತೀನಿ. ಹಂಗೆ ಮಾಡ್ರಿ. ಬತಾವನೆ ಮುಂದುವರಿಯುವುದು